ಈಗ 341ನೇ ಕಥೆಯನ್ನು ಕೇಳೋಣ. ಪರಶುರಾಮ ದೇವರು ಆಶ್ರಮದಲ್ಲಿದ್ದರು. ಆಗ ದ್ರೋಣಾಚಾರ್ಯರು ಅಲ್ಲಿಗೆ ಬರ್ತಾರೆ. ದ್ರೋಣಾಚಾರ್ಯರು ಪರಶುರಾಮ ದೇವರು ಬರಮಾಡಿಕೊಂಡ್ರು. ಏನು ನಮ್ಮಿಂದ ಏನಾಗಬೇಕು ಅಂತ ಕೇಳಿದ್ರು. ಏನಿಲ್ಲ, ನನ್ನ ಮಗು ಹಾಲು ಕುಡಿಬೇಕಾಗಿದೆ, ಅದಕ್ಕೊಂದು ದನ ಬೇಕು, ಒಂದು ಗೋದಾನವನ್ನು ನಿಮ್ಮ ಹತ್ರ ತಗೊಂಡು ಹೋಗೋಣ ಅಂತ ಬಂದೆ. ಒಂದು ಗೋವು ಕೊಟ್ಟರೆ ಸಾಕು. ವಸ್ತುತಃ ನಾನು ಯಾರ ಹತ್ರ ದಾನ ತಗೊಳ್ಳೋಲ್ಲ, ಪ್ರತಿಗ್ರಹ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೆ. ಆದರೆ ನೀವು ತಂದೆಗೆ ಸಮಾನ, ಸಾಕ್ಷಾತ್ ಪರಮಾತ್ಮ, ಪರಮಾತ್ಮನ ಅವತಾರ, ತಂದೆಗೆ ಸಮಾನ, ನಿಮ್ಮ ಹತ್ರ ದಾನ ತಗೊಂಡ್ರೆ ಏನು ದೋಷ ಇಲ್ಲ ಅಂತ ಹೇಳಿ ಬಂದಿದ್ದೇನೆ. ಒಂದು ಗೋವು ಕೊಟ್ಟರೆ ಸಾಕು, ನಾನು ತೃಪ್ತಿಯಿಂದ ಹೋಗ್ತೀನಿ. ಆಗ ಪರಶುರಾಮ ದೇವರು ಆಲೋಚನೆ ಮಾಡಿದರು, ಈ ಬ್ರಾಹ್ಮಣದಿಂದ ಭಾರಿ ದೊಡ್ಡ ಕೆಲಸ ಆಗಬೇಕಾಗಿದೆ, ಭೂಭಾರ ಹರಣಕ್ಕೆ ಈತ ಬೇಕು, ಈತನ ಅಗತ್ಯ ಇದೆ ಅಂತ ಆಲೋಚನೆ ಮಾಡ್ತಾರೆ. ಆವಾಗ ಹೇಳಿದ್ರು, ದ್ರೋಣಾಚಾರ್ಯರೇ, ನೀವು ಬಂದದ್ದು ತಡ ಆಯ್ತಲ್ಲ, ಈಗ ಎಲ್ಲರೂ ದಾನ ಮಾಡಿಬಿಟ್ಟೇ ಇಲ್ಲ, ಎಲ್ಲವನ್ನೂ ದಾನ ಮಾಡಿ ಬಿಟ್ಟಾಯಿತು, ದಾನ ಮಾಡಿ ಆಯಿತು, ಎಲ್ಲ ಮುಗಿದೋಗಿದೆ. ಈಗ ಉಳಿದಿರುವುದು ನಾನು, ನನ್ನ ಕೊಡಲಿ, ವಿದ್ಯೆ, ಈ ಮೂರು ಇದೆ. ಈ ಮೂರರಲ್ಲಿ ಯಾವುದು ಬೇಕಾದರೂ ನೀವು ತಗೋಬೋದು. ನಾನಿದ್ದೇನೆ, ನನ್ನ ಕೊಡಲಿ ಇದೆ, ಹಾಗೂ ನನ್ನ ವಿದ್ಯೆ ಇದೆ. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ನಿನ್ನನ್ನು ಕರ್ಕೊಂಡು ಹೋಗಿ ನಾ ಏನು ಮಾಡಲಪ್ಪ, ನಿನ್ನ ಹತ್ರ ನಾ ಕೆಲಸ ಮಾಡಿಸ್ಕೊಂಡು ಯಾವ ನರಕಕ್ಕೆ ಹೋಗಿ ಬೀಳಲಿ, ಯಾವ ತಮಸ್ಸಿಗೆ ಹೋಗಿ ಬೀಳಲಿ, ನನಗೆ ನೀನು ಬೇಡ. ಈ ಕೊಡಲಿ ನನಗೆ ಎತ್ತಲಿಕ್ಕೆ ಆಗೋಲ್ಲ, ನಾ ಏನು ಮಾಡಲಿ, ನೀವು ವಿದ್ಯೆಯನ್ನು ಕೊಟ್ಟು ಅನುಗ್ರಹ ಮಾಡಪ್ಪ, ವಿದ್ಯೆ ಕೊಡು. ಹಾಗೆ ಆಗಲಿಂದರು. 12 ವರ್ಷಗಳ ಕಾಲ ಭಾರೀ ವಿದ್ಯಾಭ್ಯಾಸ ನಡೀತಾ ಇದೆ. ದ್ರೋಣಾಚಾರ್ಯರು ಬಂದ ಕೆಲಸವನ್ನು ಮರೆತರು, ಭಾರೀ ವಿದ್ಯೆಯನ್ನು ಕಲಿತಾರೆ. ಆಮೇಲೆ ಪರಶುರಾಮ ದೇವರು ಹೇಳಿದ್ರು, ನೀವು ಕಲಿಬೇಕಾದ ವಿದ್ಯೆಯಲ್ಲಿ ಕಲಿತಾಯಿತು, ಇನ್ನು ನೀವು ಹೊರಡಬಹುದು ಅಂತ. ದ್ರೋಣಾಚಾರ್ಯರು ಪರಶುರಾಮ ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ಪರಶುರಾಮ ದೇವರು ದ್ರೋಣಾಚಾರ್ಯರನ್ನು ಬೀಳ್ಕೊಟ್ಟು ಅನುಗ್ರಹವನ್ನು ಮಾಡಿದರು. ಹೀಗೆ ಪರಶುರಾಮ ದೇವರು ದ್ರೋಣಾಚಾರ್ಯರಿಂದ ಭಾರಿ ದೊಡ್ಡ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಭೂಭಾರ ಹರಣೆಗೆ ಅನುಕೂಲವಾಗಲಿಂತ ಒಳ್ಳೆ ವಿದ್ಯೆಯನ್ನು ಕೊಟ್ಟು ಕಳಿಸಿದರು. ಇಲ್ಲಿಗೆ 341ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.